ಇಂದಿನ ಬ್ರಹ್ಮಪ್ರಸಾದ ಹೇಗವರಿಗೆ ತೊಂದರೆ ಇಲ್ಲದೆ ಎಲ್ಲವನ್ನು ಎಲ್ಲರಿಗೂ ಆನೆಗಳ ಕೂಡಿನ ಕೂಡಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಎಲ್ಲರಿಗೂ നല്ല ಮನಸ್ಸಿನ ಎಲ್ಲರ ಒಟ್ಟಾರೆ ಒಂದಾಗಿ ನಂಬಿದಂಥ ಎಲ್ಲ ಭಗವತಿ ಮಾತೆ ಹಾಗೂ ಪರಿವಾರ ದೇವರನ್ನು ಧ್ಯಾನಿಸ್ತಾ ಕ್ಷೇತ್ರದ ಆಚಾರಪಟ್ಟವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ನಾವು ಮುಂದೆ ಫೆಬ್ರವರಿ 5ರಿಂದ 10ರ ತನಕ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ. ಅದರ ಆಮಂತ್ರಣ ಪತ್ರಿಕೆಯ ಬಿಡುಗಡೆಯನ್ನು ಇವತ್ತು ಮಾಡಲಿಕ್ಕಿದ್ದೇವೆ. ಹಾಗೆ ಕ್ಷೇತ್ರದ ಆಚಾರಪಟ್ಟವರನ್ನು ಪ್ರಥಮವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೂ ಗುರಿಕಾರರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಕ್ಷೇತ್ರದ ಆಡಳಿತ ಮುಖ್ಯಸ್ಥರು ಜಯಪ್ರಕಾಶ್ ಇವರನ್ನು ಕೂಡ ಸ್ವಾಗತಿಸ್ತಾ, ಜೀರ್ಣೋದ್ಧಾರ ಸಮಿತಿಯ ಉಮೇಶ್ ಚಂದ್ರ ಇವರನ್ನು ಕೂಡ ಸ್ವಾಗತಿಸ್ತಾ, ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರಾದಂಥ ಸುರೇಶ ಭಟ್ನಗರ ಇವರನ್ನು ಕೂಡ ಸ್ವಾಗತಿಸ್ತಾ, ಹಾಗೆ ಎಲ್ಲ ಕ್ಷೇತ್ರದ ಕುಟುಂಬಸ್ಥರು ಹಾಗೂ ಈ ಪರಿಸರದ ಎಲ್ಲ ಭಕ್ತರು ಕೂಡ ಒಟ್ಟುಗೂಡಿದ್ದೇವೆ. ಹಾಗೆ ಭಾರತೀಯ POC ರಾಜ್ಯದ ಅಧ್ಯಕ್ಷರಾದಂಥ ಜಯಂತ್ ಕೊಂಡಣ್ಣ ಕೂಡ ಇದ್ದಾರೆ. ಇವರನ್ನು ಕೂಡ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಭಕ್ತರನ್ನು ಕ್ಷೇತ್ರದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಆಡಳಿತ ಮುಖ್ಯಸ್ಥರು ಬ್ರಹ್ಮಕಲಶ ಸಮಿತಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಬಿಡುಗಡೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಬ್ರಹ್ಮಕಲಶೋತ್ಸವ ಫೆಬ್ರವರಿ ತಿಂಗಳ 5ರಿಂದ 10ರವರೆಗೆ ಎಲ್ಲ ಕ್ಷೇತ್ರ ಪರಿಸರದ ಭಕ್ತರೊಂದಿಗೆ ಹಾಗೂ ಕುಟುಂಬಸ್ಥರ ಎಲ್ಲರ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ಜೀರ್ಣೋದ್ಧಾರ ಕಾಮಗಾರಿ ಇನ್ನೂ ಕೂಡ ನಡೆಯುತ್ತಾ ಇದೆ. ಈಗಾಗಲೇ ನಾವು ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿಯಾಗಿದೆ. ಮುಂದೆ ನಮ್ಮ ಈ ಫೆಬ್ರವರಿ 5ರಿಂದ 10ರ ತನಕ ನಡೆಯುವ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ಪರಿಸರದ ಎಲ್ಲ ಭಕ್ತರ ಸಹಕಾರವನ್ನು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ನಾವು ಈಗಾಗಲೇ ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾಗಿ ಸುರೇಶ್ ಭಟ್ನಗರ ಇವರನ್ನು ಆಯ್ಕೆ ಮಾಡಿದ್ದೇವೆ. ಹೊರೆ ಕಾಣಿಕೆ ಜವಾಬ್ದಾರಿಯನ್ನು ಜಯಂತ್ ಕೊಂಡಣ್ಣ ಇವರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಹಾಗೆ ಬೇರೆ ಬೇರೆ ಸಮಿತಿಗೆ ಆಯ್ಕೆಯನ್ನು ಮಾಡಿ ಈಗಾಗಲೇ ಆಮಂತ್ರಣ ಪತ್ರಿಕೆ ಕೂಡ ಬಿಡುಗಡೆಯಾಗಿದೆ. ಎಲ್ಲ ಸಮಿತಿಗಳವರು ಅವರವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ಒಳ್ಳೆಯ ಜನ ಸೇರಿದ್ದೀವಿ. ಮುಂದೆ ಪ್ರಥಮವಾಗಿ ನಡೆಯುವಂಥದ್ದು ಹೊರೆಕಾಣಿಕೆ ಯಾವಾಗ ವಿಜೃಂಭಣೆಯಿಂದ ನಡೆಯಿತು ಆ ಅನಂತರ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಅದು ಯಶಸ್ವಿ ಆಗ್ತದೆ ಅಂತೇಳಿ ಎಲ್ಲ ಕಡೆ ನಾವು ನೋಡಿದ್ದೇವೆ. ಅದರಿಂದ ಹೆಚ್ಚಿನ ಜವಾಬ್ದಾರಿ ಇರಬೇಕು. ಪ್ರಥಮ ಕಾರ್ಯಕ್ರಮ ಅಂತ ಹೇಳಿದರೆ ಹೊರೆಕಾಣಿಕೆ ಜವಾಬ್ದಾರಿ. ಅವರು ಇದನ್ನು ಯಶಸ್ವಿಗೊಳಿಸಿದರೆ ಮತ್ತೆ ಮುಂದೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೀತವೆ. ಹಾಗೆ
ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಉಚ್ಚಿಲತಾಯ ನೀಲೇಶ್ವರ ಶ್ರೀ ಪದ್ಮನಾಭ ತಂತ್ರಿ ಇವರ ಮುಂದಾಳತ್ವದಲ್ಲಿ ನಡೆಯುತ್ತಿದೆ 5ರಿಂದ 10ರವರೆಗೆ. ಹಾಗೆ 8 ತಾರೀಕಿಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹಾಗೆ ನೃತ್ಯ ರೂಪಕ ಭಗವತಿ ಮಹಿಮೆ ಅರಸು ಡ್ಯಾನ್ಸ್ ಅಕಾಡೆಮಿ ಮಾಡಮಂಜೇಶ್ವರ ಇದರಿಂದ 8 ತಾರೀಕಿಗೆ ಸಂಜೆ 6ರಿಂದ ನೃತ್ಯ ರೂಪಕ ನಡೆಯಲಿಕ್ಕಿದೆ. 7ರಿಂದ ರಾತ್ರಿ 7ರಿಂದ ಸಭಾ ಕಾರ್ಯಕ್ರಮ ನಡೆಯಲಿದೆ. ನಂತರ ರಾತ್ರಿ 9ರಿಂದ ಶಾರದಾ ತಂಡದ ಇಸ್ರಿ ಕಲಾವಿದರು ಮಂಜೇಶ್ವರ ಇವರಿಂದ ಕಲ್ಜಿಗದ ಮಾಹಿಕರೆ ಮಂಜೂರಿ ಎಂಬ ತುಳು ಧಾರ್ಮಿಕ ಸಾಮಾಜಿಕ ನಾಟಕ ಕೂಡ ಜರುಗಲಿದೆ. ಹಾಗೆ 10ನೇ ತಾರೀಕಿಗೆ ಮಧ್ಯಾಹ್ನ ಪುನಃಪ್ರತಿಷ್ಠೆಯಾಗಿ ಮಹಾಪೂಜೆಯೊಂದಿಗೆ ಅಲ್ಲಿಗೆ ವೈದಿಕ ಕಾರ್ಯಕ್ರಮಗಳು ಪೂರ್ಣಗೊಳ್ಳುತ್ತದೆ. ಆ ದಿನ ರಾತ್ರಿ ಮಕ್ಕಳಿಂದ ಸಂಜೆ 6ರಿಂದ ಮಕ್ಕಳಿಂದ ನೃತ್ಯ ವೈವಿಧ್ಯ ಇದೆ. ಅನಂತರ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು 7ರಿಂದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದ್ದು 9ರಿಂದ ಶ್ರೀ ಕ್ಷೇತ್ರ ಪುರಾಣ ಮಂದಿರ ಥಂಡರ್ ಗೈಸ್ ಫೌಂಡೇಶನ್ ಬಜ್ಪೆ ಶ್ರೀ ಸೂರಜ್ ಬಜ್ಪೆ ಇವರ ನಿರ್ದೇಶನ ನಡೆಯುವಂಥ ಕ್ಷೇತ್ರ ಪುರಾಣ ಮಂದಿರ ಎಂಬ ಭಕ್ತಿಭಾವದ ನೃತ್ಯ ಸಂಗಮ ಕೂಡ ನಡೆಯಲಿದೆ. ಪ್ರದರ್ಶನ ಕಂಡ ಎಲ್ಲ ಕಡೆ ಕೂಡ ತುಂಬ ಜನರ ಮೆಚ್ಚುಗೆ ಪಡೆಯುವಂಥ ಕಾರ್ಯಕ್ರಮ ಇದೆ. ಒಂದೊಂದು ಕ್ಷೇತ್ರದ ನೃತ್ಯ ರೂಪಕದಲ್ಲಿ ಬರ್ತದೆ. ಆದ್ದರಿಂದ ಈ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಭಕ್ತರ ಸಹಕಾರವನ್ನು ಬೇಡಿಕೊಳ್ತಾ ಇದೆ. ನಮಗೆ 14,000ವರೆಗೆ ಆಗ್ತದೆ. 15,000 ನಿಗದಿಪಡಿಸಿದ್ದೇವೆ. ಹಾಗೆ ತಾಮ್ರದ ಕಳಶಕ್ಕೆ 500 ರೂಪಾಯಿ ನಿಗದಿಪಡಿಸಿದ್ದೇವೆ. ನಮಗೆ ಬೇಕಾಗಿರೋದು ಈಗ ಪ್ರಚಾರ ಮತ್ತು ಮಾಧ್ಯಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರುವಂಥವರು ಆದಷ್ಟು ನಮ್ಮ ಎಲ್ಲರ ಸಹಕಾರ ಇದೆ. ಆದಷ್ಟು ನಾವು ಪ್ರಚಾರವನ್ನು ಹೆಚ್ಚು ಮಾಡಿದರೆ ನಮಗೆ ಇಲ್ಲಿ ಭಕ್ತರು ಹೆಚ್ಚು ಸೇರಿ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗ್ತದೆ. ಹಾಗೆ ಆದಷ್ಟು ಹೆಚ್ಚಿನ ಪ್ರಚಾರವನ್ನು ಮಾಡಿ ಅದನ್ನು ಜವಾಬ್ದಾರಿಯನ್ನು ಈಗಾಗಲೇ ಭವನ ರಾಜ್ಯದಲ್ಲಿ ಇವರಿಕೊಟ್ಟಿದೆ. ಪ್ರಚಾರ ಆದಷ್ಟು ಹೆಚ್ಚಾದಲ್ಲಿ ನಮಗೆ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗ್ತದೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಎಲ್ಲವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಇದು 500 ರೂಪಾಯಿ ನಿಗದಿಪಡಿಸಿದೆ. ಅದರ ಪುಸ್ತಕ ಈಗಾಗಲೇ ನಾವು ಇಟ್ಟಿದ್ದೇವೆ. ಬೇಕಾದವರು ಪುಸ್ತಕವನ್ನು ಕೊಂಡಾಗ 10 ಥರದ ಪುಸ್ತಕ ಆದಷ್ಟು ಅದನ್ನು ಸೇವೆಯನ್ನು ಕೊಟ್ಟು ಆ ಸೇವೆಯಲ್ಲಿ ಹೆಚ್ಚಿನ ಜನರು ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ತೀವಿ. ಕ್ಷೇತ್ರದ ಕೊನೆ ಮುಹೂರ್ತ ನಡೆದು 15 ಮತ್ತು 16ರಂದು ಕ್ಷೇತ್ರದ ನಡವಳಿ ಉತ್ಸವ ವರ್ಷದಲ್ಲಿ ನಡೆಯುವಂಥ ನಡವಳಿ ಉತ್ಸವ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಭಕ್ತರು ಭಾಗವಹಿಸಿ ಈ ಭಗವತಿ ಮಾತೆಯ ಕೃಪೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿ ಮತ್ತು ನಮ್ಮೆಲ್ಲರ ಸಹಕಾರದಿಂದ ನಾವು ಜೀವನದ ಸಮಿತಿಯನ್ನು ಈ ಜೀವನದ ಸಮಿತಿಯು ಎಷ್ಟು ಕಷ್ಟಪಟ್ಟು ಕಾರ್ಯನಿರ್ವಹಿಸುತ್ತದೋ ಅಷ್ಟೇ ಅದೇ ರೀತಿಯಲ್ಲಿ ನಮ್ಮ ಜೀವನೋದ್ಧಾರ ಕಾರ್ಯಗಳು ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಆದ್ದರಿಂದ ನಾವು ನಿಮ್ಮಲ್ಲಿ ವಿನಂತಿದ್ದೇನೆಂದರೆ ಜೀವನೋದ್ಧಾರ ಸಮಿತಿಯವರು ಆದಷ್ಟು ಪ್ರಯತ್ನಪಟ್ಟು ಈಗ ಅಶಕ್ತಿಗಳು ಹೇಳಿದಂತೆ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿ ಈ ಕಾರ್ಯವನ್ನು ಅಂದಗಾಡಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಮಾಡೂರು ಶ್ರೀ ಬಾಡಂಗರ ಬದುಕು ಕ್ಷೇತ್ರದ ಕ್ಷೇತ್ರದ ಪ್ರಧಾನ ಅರ್ಚಕ ಆಚಾರ ಭಟ್ಟರು ಆದ ಕಾರ್ನವರವರೇ ಹಾಗೆ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ದಯಾನವರು ಉನ್ನತ ಸಮಿತಿ ಅಧ್ಯಕ್ಷ ವಿವೇಶನವರು ಹಾಗೆ ನಮ್ಮ ಅಯ್ಯಪ್ಪ ಮಾಲಧಾರಿಯಾದ ಗುರುಸ್ವಾಮಿಯವರೇ ಹಾಗೆ ನಮ್ಮ ಭಾರತೀಯ ಇತಿಹಾಸ ಮಂದಿರ ಅಧ್ಯಕ್ಷರಾದ ಜಯಂತ್ ಕೊಂಡ್ರವರೇ ಹಾಗೆ ನಮ್ಮ ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಚಂದ್ರವರೇ ಹಾಗೆ ಎಲ್ಲ ನಮ್ಮ ಕುಟುಂಬದ ಹಿರಿಯರೇ ಹಾಗೂ ನಮ್ಮ ಇಲ್ಲಿಯ ತುಳುನಾಡ ವೇದಿಕೆಯ ತುಳುನಾಡ ಕ್ಲಬ್ಬಿನ ಸದಸ್ಯರೇ ಅಧ್ಯಕ್ಷರೇ ಹಾಗೂ ನಮ್ಮ ಇಲ್ಲಿ ಊರಿನ ಎಲ್ಲ ಮಾನ್ಯರೇ, ಇವತ್ತು ನಮ್ಮ ಮಾಡೂರು ವಿಭಾಗಕ್ಕೆ ನಮ್ಮ ಇಲ್ಲಿಯ ಕುಟುಂಬದ ಪ್ರಧಾನ ಕ್ಷೇತ್ರವಾದ ಭಗವತಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ನಾಡ್ದು 5ರಿಂದ 10ರವರೆಗೆ ವಿವಿಧ ಕಾರ್ಯಕ್ರಮ ಇದೆ. ಅದರೊಟ್ಟಿಗೆ ಜೀರ್ಣೋದ್ಧಾರ ಕೆಲಸ ಆಗುತ್ತಾ ಇದೆ. ನಿಜವಾಗಿಯೂ
ಮಾಡೂರು ಭಗವತಿ ಕ್ಷೇತ್ರ ಒಂದು ಕುಟುಂಬಕ್ಕೆ ಸೀಮಿತವಾಗಿದ್ದರೂ ಈ ಭಾಗದ ಜನರಿಗೆ ನಿಜವಾಗಿ ಒಂದು ತಾಯಿ ಭಗವತಿಯ ಕ್ಷೇತ್ರ ಅಂತಲೇ ಎಲ್ಲರೂ ಅದನ್ನು ಭಕ್ತಿಯಿಂದ ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ನಮ್ಮ ಊರ ಇಲ್ಲಿನ ಜನರ ಸಹಕಾರದೊಂದಿಗೆ ಬಹಳ ವಿಜೃಂಭಣೆಯಿಂದ ಮಾಡಬೇಕಂತ ನಮ್ಮ ಒಂದು ಆಸೆ ಇದೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ. ಹಾಗೆಯೇ ಜೀರ್ಣೋದ್ಧಾರ ಕಾರ್ಯ ಕೂಡ ಏನಿದ್ರೂ ಜೀರ್ಣೋದ್ಧಾರ ಸಮಿತಿಯನ್ನು ಅಭಿನಂದಿಸಬೇಕು. ಯಾಕಂತೇಳಿದರೆ ಕುಟುಂಬದಲ್ಲಿ ಇಷ್ಟು ದೊಡ್ಡ ಒಂದು ದೇವಸ್ಥಾನ ಕುಟುಂಬದ್ದು ಯಾವುದೂ ಇಲ್ಲ. ಆ ರೀತಿಯಲ್ಲಿ ನಾನು ಜೀರ್ಣೋದ್ಧಾರ ಸಮಿತಿಯನ್ನು ಈ ಕಾರ್ಯಕ್ಕೆ ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ವಿವಿಧ ಧಾರ್ಮಿಕ ಸಭೆ ಎಲ್ಲ ಇದೆ. ನಾನು ಕುಟುಂಬದವರಿಗೆ ಹೇಳೋದಿಷ್ಟೇ, ಒಂದು ನೀವು ಬಹಳ ಬಹುಸಂಖ್ಯೆಯಲ್ಲಿ ಬಂದು ನಾಳೆ ಬಂದವರಿಗೆ ನೀವು ನಿಮ್ಮ ದೇವಸ್ಥಾನ ಹೇಗೆ ವಿಜೃಂಭಣೆಯಿಂದ ಕಾಣ್ತಾ ಇದೆ ಹಾಗೆ ನಿಮ್ಮ ಸಂಖ್ಯೆ ಕೂಡ ಅಲ್ಲಿ ನಾಡ್ದು ಇರಬೇಕು. ಎಲ್ಲ ಒಬ್ಬರಿಗೊಬ್ಬರಿಗೆ ತಿಳಿಸಿ. ಯಾಕಂತ ಹೇಳಿದರೆ ಸಂಖ್ಯೆ ಕಮ್ಮಿ ಆದರೆ ನಾವು ಏನು ಮಾಡಿದರೂ ಅದರ ಒಂದು ಏಳಿಗೆ ಒಂದು ಪ್ರಚಾರಕ್ಕೆ ಬರುವುದಿಲ್ಲ. ನಾವು ಇಲ್ಲಿ ಬಾಕಿಯೆಲ್ಲ ನಾವು ಮಾಡಿದ್ದೇವೆ. ಆಗ ಕುಟುಂಬದವರು ಎಲ್ಲ ನಾಡ್ದು ಬಂದವರ ಅತಿಥಿಗಳಿಗೆ ನಿಮ್ಮ ಒಂದು ಒಗ್ಗಟ್ಟನ್ನು ತೋರಿಸಿಕೊಂಡು ಊರವರಿಗೂ ಒಂದು ಖುಷಿ ಆಗ್ತದೆ. ಕುಟುಂಬದವರೆಲ್ಲ ಇದ್ದಾರೆ, ನಾವು ಅವರೊಟ್ಟಿಗೆ ಸೇರುವಂತ. ಹಾಗೆ ಎಲ್ಲರೂ ಒಂದು ಒಮ್ಮತದಿಂದ ಸಮಿತಿ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೇನೆ, ಎಲ್ಲರಲ್ಲಿ ಕಳಕಳಿಯುವಂತೆ ಎಲ್ಲರೂ ಇವತ್ತು ಬಂದವರು ಎಲ್ಲರಿಗೂ ತಿಳಿಸಿ 5 ತಾರೀಕಿನಿಂದ ಮೊದಲೇ 1 ವಾರ ಮೊದಲೇ ನೀವು ಕುಟುಂಬ ಸದಸ್ಯರು ಕಮ್ಮಿ ಅಂದ್ರೆ ಒಂದು 500 ಜನ ಇಲ್ಲಿ ಬರುತ್ತಾ ಹೋಗುತ್ತಾ ಇಲ್ಲಿ ಕೆಲಸ ಕಾರ್ಯಕ್ಕೆ ಭಾಗಿಯಾಗಬೇಕಂತ ಹೇಳಿ ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಅಂತ ಹೇಳ್ಕೊಂಡು ನನ್ನ 2 ಮಾತನ್ನು ತಿಳಿಸ್ತೀನಿ. ಸುರೇಶ್ ಭಟ್ನಾಗರ್ ಅವರಿಗೆ ಅದರ ಬಗ್ಗೆ ಇದು ಮಾಡಿದರೆ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ಅದೇ ರೀತಿ ಕ್ಷೇತ್ರದ ಮುಖ್ಯಸ್ಥರಾದ ಜಯಪ್ರಕಾಶ್ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಿದ್ದಾರೆ. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಉಮೇಶ್ ಅವರಿಗೆ ಧನ್ಯವಾದ ಸಮರ್ಪಿಸಿದ್ದೇನೆ. ಅದೇ ರೀತಿ ಆಮಂತ್ರಣ ಮತ್ತು ಬಿಡುಗಡೆ ಮಾಡಿದ ನಮ್ಮ ಕ್ಷೇತ್ರದ ಕಾರಣವರಾದ ಅವರಿಗೆ ಧನ್ಯವಾದ ಸಮರ್ಪಣೆ. ಹಾಗೆ ನಮ್ಮ ಗುರುಸ್ವಾಮಿಗಳಾದ ಅವರಿಗೆ ಧನ್ಯವಾದ. ಹಾಗೆ ಉಳ್ಳಾಲ ಭಾರತೀಯ ಸ್ವಾಮಿ ಉಳ್ಳಾಲ ವಲಯ ಸಮಿತಿಯ ಅಧ್ಯಕ್ಷರಾದ ಜಯಂತ್ ಕೊಂಡನವರು ಅವರಿಗೆ ಧನ್ಯವಾದ ಸಮರ್ಪಿಸಿದ್ದೇನೆ. ಹಾಗೆ ಎಲ್ಲರೂ ಒಂದು ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ನಡೆದಿದ್ದ ಎಲ್ಲ ಕುಟುಂಬಸ್ಥರು ಹಾಗೂ ಊರ ಸಮಸ್ತರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸ್ತೇನೆ.